ಸ್ನೇಹಿತರೆ ನೋಡಿ, ನಾನು ಇವತ್ತು ಸೈಡ್ ಜಾಯಿಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾವು ಇಲ್ಲಿ ಫ್ರಂಟಲ್ಲಿ ಡಾಟ್ ಕೂಡ ಹಿಡಿದಿಲ್ಲ. ಇದನ್ನು ಡಾಟ್ ಯಾವ ರೀತಿ ಹಿಡಿದೆ ಅಂತ ನೋಡೋಣ. ನೋಡಿ, ಸೈಡ್ ಜಾಯಿಂಟ್ ಮಾಡಲಿಕ್ಕಿಂತ ಮುಂಚೆ ಒಂದು ಸಾರಿ ಕರೆಕ್ಟಾಗಿದೆಯಲ್ಲ ಅಂತ ನೋಡ್ಕೊಳ್ಳಿ. ಎರಡು ಕೂಡ ನೋಡಿ, ಈ ರೀತಿ ಕರೆಕ್ಟಾಗಿ ಎಷ್ಟು ಡಾಟ್ ಹಿಡಿಬೇಕು ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಕಾಣಿಸ್ತಾ ಇದೆ, ಇಲ್ಲಿ ಕರೆಕ್ಟಾಗಿದೆ. ಈ ಪಾಯಿಂಟು ಇಲ್ಲಿಂದ ನೋಡ್ಕೊಂಡು ಇಲ್ಲಿಂದ ಕೆಳಗಡೆಗೆ ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ, ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅಂತ ನೋಡಿ. ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಇಷ್ಟನ್ನು ನಾವು ಇಲ್ಲಿ ಡಾಟ್ ಹಿಡಿಬೇಕು. ಇದು ಎರಡು ಸೈಡ್ ಅಷ್ಟೇ ನೋಡಿಕೊಂಡು ಒಂದು ಸಾರಿ ಇದು ಮಾಡ್ಕೊಳ್ಳಿ. ಅಂದರೆ ಡಾಟ್ ಹಿಡಿಬೇಕಾದ್ರೆ ಎರಡೂ ಕೂಡ ಒಂದೇ ಸಾರಿ ಮಾರ್ಕ್ ಮಾಡ್ಕೊಂಬಿಡಿ. ಎರಡು ಸೈಡಲ್ಲಿ ಡಾಟು ಒಂದೇ ಸಾರಿ ಬರೋಂಗೆ ನೋಡಿ. ಈ ರೀತಿ ನೀವು ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಡಾಟನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ನ್ಯಾಚ್ ಹಾಕೋಣ. ಹಾಕೊಳ್ಳಿಲ್ಲ ಅಂದರೆ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ಸರಿ. ಇವಾಗ ನಾವು ಡಾಟನ್ನು ಹಿಡಿಯೋಣ. ನೋಡಿ, ಇಲ್ಲಿ ಡಾಟ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ನಾವು ಇವಾಗ ತೋರಿಸಿದ್ವಲ್ಲ ಎಷ್ಟು ಡಿಫ್ರೆನ್ಸ್ ಬಂತಂತ, ಅಷ್ಟು ಡಾಟನ್ನು ಎರಡಕ್ಕೂ ಹಿಡಿಯೋಣ. ಡಾಟ್ ಹಿಡಿದ ನಂತರ ಒಂದು ಸರಿ ನೋಡ್ಕೊಂಬಿಡಿ ಕರೆಕ್ಟಾಗಿದೆಯಲ್ಲ ಅಂತೇಳಿ. ಸೈಡ್ ಜಾಯಿಂಟಲ್ಲಿ ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಇಲ್ಲಿ ಕೂಡ ಡಿಫ್ರೆನ್ಸ್ ಇಲ್ಲ. ಅಂದರೆ ನಮಗೆ ಎಷ್ಟು ಡಾಟ್ ಬೇಕೋ, ಎಷ್ಟು ಉಳಿಯುತ್ತೆ ನೋಡಿಕೊಂಡು ಅಷ್ಟು ಡಾಟನ್ನು ಹಿಡಿದ್ರೆ ಆಯಿತು. ನೋಡಿ, ನಾನು ಡಾಟ್ ಹಿಡಿದ ಮೇಲೆ ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಇದನ್ನು ಜಾಯಿಂಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಜಾಯಿಂಟನ್ನು ಮಾಡೋಣ. ನೋಡಿ, ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ. ಇವಾಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ, ಸ್ಲೀವ್ದು ಫಿಟ್ಟಿಂಗು ನೋಡಿ ಇಲ್ಲಿ ಕಾಣ್ತಾ ಇದೆ. ಇಷ್ಟಕ್ಕೆ ನಾವು ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಆನಂತರ ನೋಡಿ, ಇಲ್ಲಿ ನಾವು ಆರ್ಮೂಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕಟ್ ಮಾಡಿರ್ತೀವಿ, ಬಟ್ ಎಷ್ಟು ಹಿಡಿಬೇಕು ಏನು ಅನ್ನೋದು ಮಾರ್ಕ್ ಮಾಡ್ಕೊಂಡ್ರು ಓಕೆ. ಮಾರ್ಕ್ ಮಾಡ್ಕೊಳ್ಳೋದೇ ಇದ್ದರೂ ನೀವು ಅಳತೆ ಬ್ಲೌಸ್ ಕೊಟ್ಟಾಗ ಒಂದು ಸರಿ ನಾವು ಆರ್ಮೂಲನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಆರ್ಮೂಲ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿಲ್ಲ, ಲೂಸ್ ಇತ್ತು ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಇದು ಮಾರ್ಜಿನನ್ನು ನೋಡಿ ಅಲ್ಲಿ ಕಡಿಮೆ ಇಟ್ಟಿದ್ದಾರೆ, 1 ಇಂಚ್ ಮಾತ್ರ ಮಾರ್ಜಿನ್ ಇದೆ ಇದು ನಮ್ಗೆ. ಹಾಗಾಗಿ ಟೋಟಲ್ ಆರ್ಮೂಲ್ ಮೆಜರ್ಮೆಂಟ್ ಆಗೋಣ. ನೋಡಿ, ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಾಗ ನಮಗೆ ಆರ್ಮೂಲು ನೋಡಿ ಇಲ್ಲಿವರೆಗೂ ಫಿಟ್ಟಿಂಗ್ ಬೇಕು. ಬಟ್ ನೋಡಿ, ನಾನು ಮಾರ್ಜಿನನ್ನು ಜಾಸ್ತಿ ಇಟ್ಟಿದ್ದೀನಿ, ಇದು ಕಡಿಮೆ ಇದೆ. ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ನಾವು ಹಿಡಿಯೋಣ. ಇದಕ್ಕೆ ಇಲ್ಲಿ ಎಷ್ಟು ಹಿಡಿದಿದ್ದೀವೋ ಅಗಲನ ಇಲ್ಲಿ ಕೂಡ ಅಷ್ಟೇ ಹಿಡಿಯೋಣ. ಯಾಕಂದರೆ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ಮಾರ್ಕಿಂಗ್ ಕಾಣಿಸಲ್ಲ, ಒಳಗಡೆ ಇದೆ ಮಾರ್ಕಿಂಗು, ಇಲ್ಲಿದೆ ಮಾರ್ಕಿಂಗು, ಅಷ್ಟೇ ಹಿಡಿಯೋಣ. ಕರೆಕ್ಟಾಗಿ ಬರುತ್ತೆ. ಸೇಮ್ ನೋಡಿ, ಇದಕ್ಕೆ 3 ಸ್ಟಿಚ್ ಕಂಪ್ಲೀಟಲ್ಲಿ ಬಿಟ್ಕೊಳ್ಳೋಣ ನಾವು. ನೋಡಿ, ಈ ರೀತಿ ನಾವು ಒಂದು ಸೈಡ್ ಜಾಯಿಂಟ್ ಮಾಡಿದ್ದೀವಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಸ್ಲೀವಲ್ಲಿ ನೋಡಿ, ಸ್ಲೀವ್ ಏನಾದರೂ ಸರ್ಟೇಜ್ ಆಯಿತು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಒಂದು ಸೈಡ್ ಮಾತ್ರ ಈ ಪೀಸನ್ನು ಅಟ್ಯಾಚ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪೀಸು ನಾನು ಕೂಡ ಜಾಯಿಂಟ್ ಮಾಡಿದ್ದೀನಿ. ಇಲ್ಲಿ ಡಿಫ್ರೆನ್ಸ್ ಬಂದು ಎಷ್ಟು ಸರ್ಟೇಜ್ ಆಗುತ್ತೆ ನೋಡಿ, 1.25 ಇಂಚು ಸರ್ಟೇಜ್ ಆಗುತ್ತೆ. ನೋಡಿ, ಈ ಸೈಡ್ ಕೂಡ 1.25 ಇಂಚು ಸರ್ಟೇಜ್ ಇದೆ ನೋಡಿ. 1.25 2 ಇಂಚು ಸರ್ಟೇಜ್ ಇದೆ ಇಲ್ಲಿ. ಅಂದರೆ ಟೋಟಲ್ ಬಂದು 4 ಇಂಚ್ ಗ್ಯಾಪ್ ಆಗುತ್ತೆ. ನಾವೇನಾದರೂ ಬ್ಯಾಕ್ ಸೈಡ್ ಒಂದು ಸೈಡ್ ಏನಾದರೂ ಪೀಸ್ ಕೊಟ್ವಿ ಅಂದರೆ ನೋಡಿ, 4 ಇಂಚು ಅಂದರೆ ಇಲ್ಲಿಂದ ಗ್ಯಾಪ್ ಬರುತ್ತೆ ನೋಡಿ, ಇಲ್ಲಿಂದ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ನಾವು ಇಲ್ಲಿ ಸೈಡ್ ಜಾಯಿಂಟ್ ಮಾಡಿದರೂ ಕೂಡ ಇಷ್ಟು ನಮಗೆ ಕಾಣಿಸುತ್ತೆ. ಬಟ್ ನಮಗೆ ಇವಾಗ ಎರಡು ಕಡೆಗೆ ಕೊಡೋದ್ರಿಂದ ನೋಡಿ, ಈ ಸೈಡು ಹಾಗೆ ಈ ಸೈಡು ಕೊಡೋದ್ರಿಂದ ನಮಗೆ ಈ ಜಾಯಿಂಟು ಇದು ಒಳಗಡೆ ಸ್ಟಿಚಿಂಗಲ್ಲಿ ಹೋಗಿಬಿಡುತ್ತೆ ನೋಡಿ. ಇದು ನಮಗೆ ಕ್ಲಿಯರಾಗಿ ಸ್ಟಿಚಿಂಗಲ್ಲಿ ಹೋಗುತ್ತೆ. ನಮಗೆ ಆವಾಗಲೇ ಒಂದು ಜಾಯಿಂಟ್ ಮಾಡಿದ್ದೀವಲ್ಲ ಅದರಲ್ಲಿ ತೋರಿಸ್ತೀನಿ ನಾನು ನಿಮಗೆ.
ಒಳಗಡೆ ಪೀಸ್ ಕಾಣಲ್ಲ. ಅಂದರೆ ಸ್ಲೀವ್ಗೆ ಎರಡು ಸೈಡು ನಾವು ಜಾಯಿಂಟನ್ನು ಕೊಡೋದ್ರಿಂದ ನಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೂ ಕೂಡ ನಾವು ಜಾಯಿಂಟ್ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಕೂಡ ನಾವು ಜಾಯಿಂಟ್ ಕೊಟ್ಟಿದ್ದೀವಿ ಸ್ಲೀವ್ಗೆ, ಬಟ್ ಜಾಯಿಂಟ್ ಕಾಣ್ತಾ ಇಲ್ಲ. ಕಡಿಮೆ ಇದ್ರೂ ಕೂಡ ನಾವು ಎರಡು ಸೈಡು ಆ ರೀತಿ ಜಾಯಿಂಟ್ ಪೀಸನ್ನು ಕೊಡೋದ್ರಿಂದ ನೋಡಿ ನಮಗೆ ಇಲ್ಲಿ ಕಾಣಿಸಲ್ಲ. ಇದು ಬ್ಯಾಕ್ ಸೈಡು, ಹಾಗೆ ಇದು ಫ್ರಂಟ್ ಸೈಡು, ಇಲ್ಲಿ ಕೂಡ ಕಾಣಿಸಲ್ಲ. ಬಟ್ ನಾವು ಪೀಸ್ ಕೊಟ್ಟಿದ್ದೀವಿ, ನೀವು ಒಳಗಡೆ ನೋಡಿದ್ರೆ ಕಾಣುತ್ತೆ. ಒಳಗಡೆ ನಾವು ಪೀಸನ್ನು ಕೊಟ್ಟಿದ್ದೀವಿ, ಇಲ್ಲಿ ಸ್ಟಿಚಿಂಗಲ್ಲಿ ಹೋಗಿದೆ ನೋಡಿ, ಇಲ್ಲಿ ಪೀಸ್ ಕಾಣ್ತಾ ಇದೆ. ಎರಡು ಕಡೆಗೆ ಕೊಡೋದ್ರಿಂದ ನಮಗೆ ಆ ಥರ ಪೀಸು ಕಾಣಿಸಲ್ಲ ನೋಡಿ. ಇಲ್ಲಿ ಈ ಸೈಡು ಎರಡಕ್ಕೂ ಕೊಡ್ಬೇಕು, ಸಮನಾಗಿ ಕೊಟ್ಟರೆ ನಮಗೆ ಈಸಿಯಾಗಿ ಕರೆಕ್ಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಒಂದು ಸೈಡು ನಮಗೆ ಪೀಸ್ ಕಾಣಿಸಲ್ಲ ನೋಡಿ. ಇವಾಗ ಇದನ್ನು ಜಾಯಿಂಟ್ ಮಾಡೋಣ. ನಾವು ಎರಡು ಸೈಡ್ ಇಲ್ಲಿ ಕೂಡ ನಾವು ಫ್ರಂಟ್ ಪಾರ್ಟಲ್ಲಿ ಡಾಟ್ ಹಿಡಿದಿದ್ದೀವಿ. ಇದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಲ್ಲ ಅಂತೇಳಿ ನೋಡಿ. ಏನಾದರೂ ಕಡಿಮೆ ಇತ್ತು ಅಂದರೆ, ಫ್ರಂಟ್ ಪಾರ್ಟ್ ಜಾಸ್ತಿ ಇತ್ತು ಅಂದರೆ ಡಾಟ್ ಹಿಡಿದೀವಿ ನೋಡಿ, ಕಾಣಿಸ್ತಾ ಇದೆ ಕರೆಕ್ಟಾಗಿದೆ. ನಾವು ಡಾಟ್ ಕೂಡ ಹಿಡಿದಿದ್ದೀವಲ್ಲ, ಅದು ಕೂಡ 100% ಕರೆಕ್ಟಾಗಿದೆ. ಇವಾಗ ಬಂದು ಈ ಸೈಡನ್ನು ಜಾಯಿಂಟ್ ಮಾಡೋಣ ನೋಡಿ. ಇದನ್ನು ಕೂಡ ಅಷ್ಟೇ ಸೇಮು, ನಾವೇನು ಹಿಡಿದೀವಲ್ಲ ಇದ್ರ ಮೆಜರ್ಮೆಂಟ್ ಪ್ರಕಾರ ಹಿಡಿಯೋಣ. ಇವಾಗ ನೋಡಿ, ಇದು ಜಾಯಿಂಟ್ ಪ್ರಕಾರ ಹಿಡಿಯೋಣ. ಇಲ್ಲಿ ಕೂಡ ಅಷ್ಟೇ ಆರ್ಮೋಲು ಇದು ಆ್ಯಸ್ ಇಟ್ ಈಸ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಸ್ಟಿಚ್ ಮಾಡ್ಕೊಂಡಿದ್ದೀವಿ ಫಿಟ್ಟಿಂಗನ್ನು ಅಲ್ಲಿಗೆ ನೋಡಿ ಮಾರ್ಕ್ ಮಾಡ್ಕೊಂಡು ಅಷ್ಟಕ್ಕೆ ಹಿಡಿಯೋಣ ನೋಡಿ. ಇಲ್ಲಿ ಜಾಯಿಂಟ್ ಇಲ್ಲಿಂದ ಇದೆ, ಅದು ಹೋಗ್ತಾ ಇದೆ ಒಳಗಡೆ ಮಾರ್ಜಿನಲ್ಲಿ. ನೋಡಿ ಕರೆಕ್ಟಾಗಿ ಬಂದಿದೆ ಜಾಯಿಂಟ್ ಕೂಡ. ನೋಡಿ ಸೈಡೆಲ್ಲ ನಾವು ಕ್ಲೀನಾಗಿ ಓವರ್ಲಾಕ್ ಮಾಡಬೇಕು ಇದಕ್ಕೆ. ನೋಡಿ ಇಲ್ಲಿ ಕೂಡ ಅಷ್ಟೇ, ನಮಗೆ ಎಲ್ಲಿ ಕೂಡ ಪ್ರಾಬ್ಲಮ್ ಬಂದಿಲ್ಲ. ಇವಾಗ ಬಂದು ಕೆಳಗಡೆ ಸೊಂಟದ ಅಳತೆ, ನೀವು ಬೇಕಾದರೆ ಮೆಜರ್ಮೆಂಟ್ ತಗೊಂಡಿದ್ರೆ ಮೆಜರ್ಮೆಂಟ್ ಟೇಪಲ್ಲಿ ಕೂಡ ಅಳತೆ ಮಾಡ್ಕೋಬೋದು. ಇಲ್ಲ ನಾವು ಬ್ಯಾಕ್ ಸೈಡ್ ಡಾಟ್ ಹಿಡಿತೀವಲ್ಲ, ಕರೆಕ್ಟಾಗಿ 1 ಇಂಚ್ ಇಟ್ಟಿದ್ದೀವಿ, 1 ಇಂಚ್ ಬರಬೇಕು. ಅದು ನಮಗೆ ಬಂದರೆ ಕಟ್ಟಿಂಗು ಕರೆಕ್ಟಾಗಿದೆ ಅಂತ ಅರ್ಥ. ನೋಡೋಣ ಒಂದ್ಸರಿ ಚೆಕ್ ಮಾಡೋಣ ನೋಡಿ. ಇಲ್ಲಿ ಬ್ಲೌಸು ಕೆಳಗಡೆ ನಾನು ವೆಸ್ಟ್ ಮೆಜರ್ಮೆಂಟನ್ನು ತಗೊತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿಂದ ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಇಲ್ಲಿ ಒಂದು ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಕೂಡ ಸರಿಯಾಗಿದೆ ಕಾಣಿಸ್ತಾ ಇದೆ ನಿಮಗೆ. ಅಳತೆ ಬ್ಲೌಸ್ ಪ್ರಕಾರ ನಾವು ಕಟ್ ಮಾಡಿರೋದು ನೋಡಿ, 1.25 ಇಂಚ್ ಕೂಡ ಡಿಫ್ರೆನ್ಸ್ ಬಂದಿಲ್ಲ. ಇವಾಗ ಫುಲ್ ಕಂಪ್ಲೀಟ್ ಹಿಡ್ಕೊಳ್ಳೋಣ ನೋಡಿ ಮೆಜರ್ಮೆಂಟನ್ನು, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೋಡ್ಕೊಳ್ಳೋಣ ಒಂದು ಸರಿ. ನೋಡಿ ಇಲ್ಲಿ ನಮಗೆ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, ಸುಮಾರು 1.5 ಇಂಚಿನಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಅಂದರೆ 3/4 ಇಂಚು ನಾವು ಡಾಟ್ ಹಿಡಿದ್ರೆ ಸಾಕು, ಒಂದು ಅರ್ಧ ಇಂಚು ಡಿಫ್ರೆನ್ಸಲ್ಲಿ ಕಡಿಮೆ ಆಗಿದೆ ನೋಡಿ. ಬ್ಯಾಕ್ ಸೈಡ್ ಬಂದು 1 ಇಂಚ್ ಡಾಟ್ ಇಟ್ಟಿರ್ತೀವಲ್ಲ, ಅದು ಅರ್ಧ ಇಂಚು ಕಡಿಮೆ ಆಗಿದೆ ನೋಡಿ. ಇಲ್ಲಿ ಸೆಂಟ್ರಲ್ಲಿ, ಬ್ಯಾಕ್ ಸೈಡ್ ಸೆಂಟ್ರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನಾವು ಡಾಟನ್ನು ಹಿಡಿಯೋಣ. ಕರೆಕ್ಟಾಗಿ ನೋಡಿ, ಈ ರೀತಿ ಸೆಂಟ್ರಲ್ಲಿ ಡಾಟನ್ನು 3/4 ಇಂಚು ಡಾಟ್ ಹಿಡಿದ್ರೆ ಸಾಕು ನೋಡಿ. ಇದನ್ನು ಇಲ್ಲಿವರೆಗೂ ಹಿಡಿದ್ರೆ ಸಾಕು, ಅಂದರೆ 3.5 ಇಂಚು 4 ಇಂಚು ಹಿಡಿದ್ರೆ ಸಾಕು. ಈ ಸೈಡು ಸೇಮ್, ಈ ಸೈಡ್ ಕೂಡ ಅಷ್ಟೇ 3/4 ಇಂಚು ನಾವು ಡಾಟನ್ನು ಹಿಡಿಯೋಣ. ಆವಾಗಲೇ ನಮಗೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಆಗುತ್ತೆ ಅಳತೆ ಬ್ಲೌಸ್ ಪ್ರಕಾರ. ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನೋಡಿ ನಮಗೆ ಬ್ಯಾಕ್ ಸೈಡ್ ಕೂಡ ಈ ರೀತಿ ಕಾಣ್ತಾ ಇದೆ, ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದಕ್ಕೆಲ್ಲ ಸೈಡ್ ನಾವು ಓವರ್ಲಾಕ್ ಮಾಡ್ಕೋಬೇಕು, ಆನಂತರ ನಾನು ಓವರ್ಲಾಕ್ ಮಾಡ್ತೀನಿ. ನೋಡಿ ನಮಗೆ ಸೈಡ್ ಜಾಯಿಂಟು ಇಲ್ಲಿ ಕೂಡ ಡಿಫ್ರೆನ್ಸ್ ಬಂದಿಲ್ಲ. ಈ ರೀತಿ ನಾವು 4th ಡಾಟನ್ನು ಸ್ಟಾರ್ಟಿಂಗಲ್ಲೇ ಹಿಡಿಬಾರ್ದು, ಆ ನಂತರ ನಾವು ಹಿಡಿಬೇಕಾಗುತ್ತೆ. ಹಿಡಿದ್ರೆ ನಿಮಗೆ ಸೈಡ್ ಜಾಯಿಂಟು ಕರೆಕ್ಟಾಗಿ ಬರುತ್ತೆ ನೋಡಿ. ನೋಡಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಕೂಡ ಬಂದಿಲ್ಲ. ನೋಡಿ ಸೈಡು ಇಲ್ಲಿ ಕೆಳಗಡೆ ಕೂಡ ಕರೆಕ್ಟಾಗಿದೆ, ಉಕ್ಸ್ ಪಟ್ಟಿ ಕೂಡ ಕರೆಕ್ಟಾಗಿದೆ.
ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಫಾಲೋ ಮಾಡಿ.